ಜಿಲ್ಲೆಯ ಗಂಗಾವತಿ ಮತ್ತು ಕನಕಗಿರಿ ಹಾಗೂ ಕಾಟಗಿ ತಾಲೂಕಿನ ಎಲ್ಲಾ ನಮ್ಮ ಮಾದಿಗ ಸಮಾಜದ ವತಿಯಿಂದ ನೂತನವಾಗಿ ರಚನೆಯಾಗುವ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸಮಾಜದ ಹಿರಿಯರು ಕಾಂಗ್ರೆಸ್ನ ಕಟ್ಟಾಳು 7 ಬಾರಿ ಸಂಸತ್ ಸದಸ್ಯರಾಗಿ ಕೇಂದ್ರ ಸಚಿವರಾಗಿ ಯಶಸ್ವಿಯಾಗಿ ಅಧಿಕಾರವನ್ನ ನಿಭಾಯಿಸಿದ ದಲಿತ ನಾಯಕ ಮಾದರ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕೆಂದು ಮತ್ತು ನಮ್ಮ ಸಮಾಜಕ್ಕೆ ತಮ್ಮ ಕ್ಯಾಬಿನೆಟ್ನಲ್ಲಿ 3 ಖಾತೆಗಳನ್ನು ನೀಡಿ ಸಚಿವರನ್ನಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ದೇವಪ್ಪ ದೇವರುಮನೆ, ಯುವ ಲಕ್ಷ್ಮಣಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪರಶುರಾಮಪ್ಪ, ಹನುಮಂತಪ್ಪ ಡಗ್ಗಿ, ಬಸವರಾಜ್ ಮ್ಯಾಗಳಮನಿ, ಸಣ್ಣ ಹನುಮಂತಪ್ಪ ಮರಳಿ, ದೇವಣ್ಣ ಮಾಸ್ತರ್, ಹುಲಿಗೇಶ್ ದೇವರುಮನೆ, ಮಾರೇಶ್ ಮುಷ್ಟೂರು, ಸೋಮನಾಥ್ ಭಂಡಾರಿ, ಸುಭಾಷ್ ಕಂದನಕೂರ್, ದುರ್ಗೇಶ್ ದೊಡ್ಡಮನಿ, ಗಂಗಣ್ಣ ಸಿದ್ದಾಪುರ್, ಶಿವಪ್ಪ ಮಾದಿಗ, ದುರ್ಗೇಶ್ ಅಕ್ಕಿರೊಟ್ಟಿ, ವೀರೇಶ್ ಗಾಂಧಿನಗರ, ಭೀಮೇಶ್ ಕಂಬಾರ್, ಬಾಲಪ್ಪ ಕಾಮದೊಡ್ಡಿ, ಯಲ್ಲಪ್ಪ ಕಾಟಗಿ, ಶೇಖರಪ್ಪ ಬೂದುಗುಂಪ ಹಾಗೂ ಹನುಮಂತಪ್ಪ ಹೊಸಪೇಟೆ, ಶಿವಮೂರ್ತಿ, ಮಲ್ಲೇಶ್ ದೇವರಮನಿ, ಶಂಕರ್ ಸಿದ್ದಾಪುರ್, ಮಂಜುನಾಥ್ ದೇವಣ್ಣ ಸಂಗಾಪುರ್, ಹುಲಿಗೇಶ್ ಕೊಜ್ಜಿ, ಕೃಷ್ಣಮೂರ್ತಿ ದೇವಣ್ಣ ರಾಂಪುರ್, ರಮೇಶ್ ಬಸಪಟ್ನ, ಆನಂದ್ ವಕೀಲ್ ಎಮ್ನೂರ್, ಗೋನಾಳ್ ನಿಂಗಪ್ಪ ಡಣಾಪುರ್, ನೀಲಪ್ಪ ಡಣಾಪುರ್, ಮಹದೇವ ಕಾಟಾಪುರ್, ಶಿವಪ್ಪ ಇಳಿಗನೂರ್, ಇನ್ನು ಅನೇಕ ಯುವಕರು, ಸಂಘಟನೆಯ ಹೋರಾಟಗಾರರು ಇನ್ನಿತರರು ಭಾಗವಹಿಸಿದರು. ಕರ್ನಾಟಕ ಸರ್ಕಾರದಲ್ಲಿ ನೂತನ ಸರ್ಕಾರ ರಚನೆ ಆಗುತ್ತಿರುವುದರಿಂದ ಈಗ ಸಚಿವ ಸಂಪುಟದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಸತತವಾಗಿ 50 ವರ್ಷದಿಂದ ಅನುಭವಸ್ಥವಾದಂಥ ಕೆಎಚ್ ಮುನಿಯಪ್ಪರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಮತ್ತು ಇನ್ನು ಉಳಿದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತಂದು ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ವತಿಯಿಂದ ನಮ್ಮ ಮಾದಿಗ ಸಮಾಜದ ವತಿಯಿಂದ 3 ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ಒತ್ತಾಯ ಮಾಡುತ್ತೇವೆ. ಸರ್ಕಾರದ ತಮ್ಮೆಲ್ಲರಿಗೆ ಗೊತ್ತಿರುವಂತೆ ನಮ್ಮ ಮುಖ್ಯ ಮಂತ್ರಿಗಳಾಗಿ ಸ್ಥಾನ ವಹಿಸ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಒತ್ತಾಯಿಸುವುದೇನೆಂದರೆ, ಸುಮಾರು 5 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಬಂದಿರತಕ್ಕಂಥ ನಮ್ಮ ಕೆಎಚ್ ಮುನಿಯಪ್ಪನವರಿಗೆ ಡಿ.ಸಿ.ಎಂ ಸ್ಥಾನವನ್ನು ಕೊಡಬೇಕು. ಅದೇ ರೀತಿಯಾಗಿ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದಾರೆ, ಅವರಿಗೂ ಕೂಡ ಅದೇ ಒಂದು ಸಚಿವ ಸ್ಥಾನ ಅಂಥೇಳಿ ನಾನು ಈ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಮಾದಿಗ ಸಮಾಜದ ಒಂದು ವತಿಯಿಂದ ತಮ್ಮೆಲ್ಲರಿಗೆ ಒತ್ತಾಯಿಸುತ್ತಿದ್ದೇವೆ. ಈಗಾಗಲೇ ಘೋಷಣೆ ಆಗೈತೆ. ಇವತ್ತು ಮಾದಿಗ ಸಮಾಜ ಭಾಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟು ಭಾಳ ಶ್ರಮದಿಂದ ಕೆಲಸ ಮಾಡೈತೆ 2026 ಈಗ ಈ ರಾಜ್ಯದೊಳಗೆ ಬಹುಸಂಖ್ಯಾತರು ಎಡಗೈ ಸಮಾಜದವರು ಇವತ್ತು ಅವರಿಗೆ ಎಷ್ಟು ಕೊಟ್ಟರೋ ಇವರಿಗೆ ಎಷ್ಟು ಕೊಟ್ಟರೋ ಬೇಕಾಗಿಲ್ಲ. ಇವತ್ತು ಜನಸಂಖ್ಯೆ ಅನುಗುಣವಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಅನುಭವಿಗಳು ಮತ್ತು ಹಿರಿಯತನದಲ್ಲಿರ್ತಕ್ಕಂಥ ಕೆಎಚ್ ಮುನಿಯಪ್ಪ ಸಾಹೇಬ್ರನ್ನ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿನಾಗಿ ಘೋಷಣೆ ಮಾಡಬೇಕು. ತದಾದ ನಂತರ ಇವತ್ತು ಇನ್ನೂ ಈ ಉತ್ತರ ಕರ್ನಾಟಕದ ಭಾಗದೊಳಗೆ ಆಗಲಿ ದಕ್ಷಿಣ ಭಾಗದಾಗಲಿ ಇವತ್ತು ಈ ರಾಜ್ಯದೊಳಗೆ 2 ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಮತ್ತು ಈ ರಾಜ್ಯದೊಳಗೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಕೂಡ ಆಯ್ಕೆ ಮಾಡಬೇಕಂತೇಳಿ ಈ ಸಮಾಜದಿಂದ ಕಳಕಳಿಯಿಂದ ನಾವು ಇವತ್ತು ಬೇಡಿಕಳ್ತು ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ರಾಜ್ಯದೊಳಗೆ ನಡೀತಕ್ಕಂಥ ವ್ಯತ್ಯಾಸಗಳನ್ನು ಇವತ್ತೆಲ್ಲ ಅನುಸರಿಸಿ ಇವತ್ತು ನಮ್ಮ ರಾಜ್ಯಕ್ಕೆ ತುಳಿತಕ್ಕೊಳಗಾಗಿರ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ದರೆ ಅದು ಮಾದಿಗ ಸಮಾಜ. ಆ ಮಾದಿಗ ಸಮಾಜ ಕೈ ಹಿಡಿತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಆಗ್ತೈತೆ. ಇವತ್ತು ಅವರೆಲ್ಲರೂ ಕ್ಯಾಬಿನೆಟ್ ಮಂತ್ರಿಗಳ ಆಗ್ತಕ್ಕಂಥ ಸಂದರ್ಭದೊಳಗೂ ಕೂಡ 1ನೇ ಸ್ಥಾನದಲ್ಲೇ ನಮ್ಮ ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಮತ್ತು ಈ ರಾಜ್ಯದ ಹಿರಿಯರಾಗಿರ್ತಕ್ಕಂಥ 6 ಸಾರಿ 7 ಸಾರಿ ಕೇಂದ್ರ ಸಚಿವರಾಗಿ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಕೇಂದ್ರ ಮಂತ್ರಿಯಾಗಿ ಅನುಭವವುಳ್ಳಂಥ ಕೆಎಚ್ ಮುನಿಯಪ್ಪ ಸಾಹೇಬ್ರನ್ನು ಕೂಡ ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ನಾನು ಗಂಟೆ ಘೋಷವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಸಮಾಜದ ಪರವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಹಿರಿಯರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ರಾಜ್ಯ ಸರ್ಕಾರ ನೂತನವಾಗಿ 3ನೇ ತಾರೀಕಿಗೇನು ಸರ್ಕಾರ ರಚನೆ ಆಗ್ತಾ ಇದೆ. ಈ ಒಂದು ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸುಮಾರು 50 ವರ್ಷಗಳಿಂದ ನಮ್ಮ ಸಮಾಜ ಕಾಂಗ್ರೆಸ್ ಸರ್ಕಾರದಲ್ಲಿ
ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಆದರೂ ಕೂಡ ಇವತ್ತು ಯಾವುದೇ ಒಂದು ಕಾರಣದಲ್ಲಿ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ವಂಚಿತ ಆಗಿದೆ. ಇವತ್ತೇನು ಒಳ ಮೀಸಲಾತಿಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಕೂಡ ನಮಗೆ ಭಾಳಷ್ಟು ಅನ್ಯಾಯ ಆಗೈತೆ. ಇವತ್ತು ಸಾಮಾಜಿಕವಾಗಿ ನಮಗೆ ಅನ್ಯಾಯ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ನಮಗೆ ಒಳ ಮೀಸಲಾತಿಯಲ್ಲಿ ಭಾಳಷ್ಟು ದತ್ತಾಂಶಗಳನ್ನು ಸರಿಯಾದ ರೀತಿಯಿಂದ ನೀಡಲಾರ್ದೇ ಇವತ್ತು ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಈಗ ಆ ಒಂದು ಈ ಸಮಾಜಕ್ಕೆ ಅನ್ಯಾಯ ಆದರೂ ಕೂಡ ನಾವು ಸಹಿಸಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಘನವೆತ್ತ ಮಾನ್ಯ ಸಚಿವರು ಕೂಡ ತಮಗೆ ಆಗಿರ್ತಕ್ಕಂಥ ಸೇವೆ ಪಕ್ಷಕ್ಕಾಗಿ ಸೇವೆ ಮಾಡ್ಕೊಂಡು ಇವತ್ತು KH ಮುನಿಯಪ್ಪನವರು ಕೂಡ 8 ಸಾರಿ ಸಂಸದರಾಗಿ ಮತ್ತು ಇವತ್ತು MLA ಆಗಿ ಮತ್ತು ಸಚಿವರಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಇವತ್ತು ಅವರಿಗೆ ನಮ್ಮ ಹಿರಿಯರು ಹೇಳಿದ ಹಾಗೆ ಇವತ್ತು ಹಿರಿಯರ ಒಂದು ಮಾನ್ಯತೆ ಮೇರೆಗೆ ಇವತ್ತು ಅವರಿಗೆ ಇವತ್ತು ಒಂದು ರಾಜಕೀಯದಲ್ಲಿ ಭೀಷ್ಮ ಅಂತೇಳಿ ಒಂದು ಹೆಸರು ತೆಗೆದುಕೊಂಡಿರ್ತಕ್ಕಂಥ ಮುನಿಯಪ್ಪ ಅವ್ರಿಗೆ ಕೂಡ ಇವತ್ತು ಆ ಒಂದು ಸಮಾಜಕ್ಕೆ ಗೌರವಿಸಿ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವುದ್ರ ಮುಖಾಂತರ ಮಾದಿಗ ಸಮಾಜಕ್ಕೆ ಒಂದು ಗೌರವ ಕೊಡ್ಬೇಕಂತೇಳಿ ಈಗೇನು ಹೊಸ ಸರ್ಕಾರದಲ್ಲಿರ್ತಕ್ಕಂಥ CM ಆಗುವಂಥ ಇವತ್ತು DK ಶಿವಕುಮಾರ್ ಅವರು ಮಾದಿಗ ಸಮಾಜವನ್ನು ಪರಿಗಣಿಸಿ ಇವತ್ತು ರಾಜಕೀಯದಲ್ಲಿ ನಮಗೆ ಮಾದಿಗ ಸಮಾಜಕ್ಕೆ ಆದ್ಯತೆ ನೀಡಬೇಕು. ಇವತ್ತು RB ತಿಮ್ಮಾಪುರ ಆಗಿರ್ಬೋದು, H ಆಂಜನೇಯ ಆಗಿರ್ಬೋದು, ಇವರಿಗೆ ನಮ್ಮ ಸಮಾಜಕ್ಕೆ ಒಂದು ಆದ್ಯತೆ ನೀಡಿ ಸಚಿವ 3 ಖಾತೆಗಳನ್ನು ಕೊಡುವುದರ ಜೊತೆಗೆ ಇವತ್ತು ನಿಗಮದಲ್ಲಿ ಕೂಡ ನಮ್ಮ ಸಮಾಜದ ನಾಯಕರಿಗೆ ರಾಜಕೀಯ ಭವಿಷ್ಯ ನೀಡುವ ನಿಟ್ಟಿನಲ್ಲಿ ಅವರಿಗೆ ಸಮಾಜಕ್ಕೆ ಮತ್ತು ಗೌರವ ಕೊಡುವುದರ ಜೊತೆಗೆ ಇವತ್ತು ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೊಡುಗೆ ನೀಡಿವಲ್ಲ, ಮುಂದೆ ಅದನ್ನು ಪರಿಣಾಮಗಳನ್ನು ಎದುರಿಸುವಂತಂಗೆ ಆಗಬಾರ್ದು. ಹಾಗಾಗಿ ಇವತ್ತೇನು ಸಮಾಜವನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಮುಂದೆ ಆಗುವಂಥ ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಪಕ್ಷಾತೀತವಾಗಿ ಮಾದಿಗ ಸಮಾಜದ ವತಿಯಿಂದ ಇವತ್ತು ಗಂಗಾವತಿಯ ಮತ್ತು ಕಾಟಗಿ ಕನಕಗಿರಿಯ ಎಲ್ಲ ಮಾದಿಗ ಸಮಾಜದ ವತಿಯಿಂದ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಈ ಒಂದು ಮಾನ್ಯತೆಯನ್ನು ಕೊಡಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತಿದ್ದೀನಿ. ಧನ್ಯವಾದ.